ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಭಿಕ್ಷೆ ಹೊರಟಿದೆ ಜಂಗಮದ ಜೋಳಿಗೆ, ಲಕ್ಷ ಜನಗಳ ಪೊರೆದಿದೆ, ತೀರ್ಥವಾಗಿದೆ ಭಕ್ತರಿಗೆ, ಚಿರಸ್ಫೂರ್ತಿಯಾಗಿದೆ ಬುದ್ಧಿಗೆ, ಬಂದ ಹನತೆಗೆ ಎಣ್ಣೆ ಬತ್ತಿಯ ದೀಪ್ತಿದಾನವ ಮಾಡಿದೆ, ರಕ್ಷೆಯಾಗಿದೆ ಮುಗಿಲನೇರಿದ ಎಷ್ಟೋ ರೆಕ್ಕೆಯ ಹಾದಿಗೆ, ಸದ್ದುಗದ್ದಲವಿಲ್ಲದ ಸಾಧನೆ ಇಲ್ಲಿ ಗದ್ದುಗೆಯನೇರಿದೆ, ಕಾಯಕವೇ ಕೈಲಾಸವೆನ್ನುವ ಮಾತು ಕೃತಿಯೊಳು ಮೂಡಿದೆ, ಕಾವಿ ಉಡಿಗೆಯ ನುಟ್ಟು ನಭವೇ ಕಿರಣ ಹಸ್ತವ ಚಾಚಿದೆ, ಎಲ್ಲ ತನ್ನವರೆನ್ನುವ ಭಾವದ ಕರುಣೆಯೇ ಕಣ್ತೆರೆದಿದೆ ಅಂತ ಹೇಳಿಕಾರ ಡಾಕ್ಟರ್ GS ಶಿವರುದ್ರಪ್ಪನವರು 1972 ಈ ಒಂದು ಸುಂದರವಾದಂಥ ಕೃತಿಯನ್ನು ರಚಿಸಿದರು ನೋಡ್ರಿ. ಅದು ಯಾರನ್ನು ಕುರಿತು ಹೇಳಿದರಂತಂದ್ರೆ ಸಿದ್ಧಗಂಗೆಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರನ್ನು ಕುರಿತು ಹೇಳಿದರು. ಎಷ್ಟು ಚಂದ ಹೇಳಿದರು ಅಂತಂದ್ರೆ, ಭಿಕ್ಷಾ ಬೇಡಾಕ ಜಂಗಮನ ಜೋಳಿಗೆ ಹೊಂಟೈತಿ, ಆ ಜೋಳಿಗೆ ಸಾಮಾನ್ಯ ಜೋಳಿಗೆ ಅಲ್ಲ, ಲಕ್ಷ ಲಕ್ಷ ಜನರನ್ನು ಸಲಹುವಂತಹ ಜೋಳಿಗೆ, ಅದು ಸಿದ್ಧಗಂಗೆಯ ಜೋಳಿಗೆ. ಭಕ್ತರ ಪಾಲಿಗೆ ತೀರ್ಥವಾಗೈತಿ, ಭಕ್ತರ ಬುದ್ಧಿಗೆ ಸ್ಫೂರ್ತಿಯಾಗೈತಿ, ಬಂದಂತಹ ಹನತೆಗಳಿಗೆ ಎಣ್ಣೆ ಬತ್ತಿ ದೀಪ್ತಿಗಳನ್ನು ಅನುಗ್ರಹಿಸ್ತೈತಿ. ಎಷ್ಟೋ ಲಕ್ಷ ಪಕ್ಷಿಗಳ ಜೀವನದ ದಾರಿಗೆ ರೆಕ್ಕೆಯಾಗೈತಿ ಅಂತ ಸಿದ್ಧಗಂಗೆಯ ಅಪ್ಪಗಳ ಜೋಳಿಗೆ ಅಂತ. ಸದ್ದುಗದ್ದಲನ ಇಲ್ಲ, ಅದು ಸಾಧನೆಯ ಗದ್ದುಗೆಯನ್ನು ಏರಿ ಕುಂತೈತಿ. ಕಾಯಕವೇ ಕೈಲಾಸ ಅನ್ನುವಂಥ ಮಾತನ್ನು ಬರೀ ಮಾತಾಗಿ ಉಳಿಸಿಲ್ಲ, ಕೃತಿಯಾಗಿ ತೋರೈತಿ. ಆಕಾಶ ಮುಗಿಲು ಭೂಮಿ ಆಕಾಶ ಏಕಾಗುವಂಗೆ ಕಾವಿಯನ್ನೊಟ್ಟು ಭೂಮಿಗೆ ಜ್ಞಾನದ ಕಿರಣವನ್ನು ಸೂಸೈತಿ. ಎಲ್ಲರೂ ತನ್ನವರ, ಎಲ್ಲರೂ ನನ್ನವರ ಅಂತ ಹೇಳಿಕಾರ ಕೈ ಚಾಚಿ ಕರೆಯಾಕತ್ತೈತಿ. ಅದು ಯಾವುದಪ್ಪ ಅಂದ್ರೆ ಸಿದ್ಧಗಂಗೆಯ ಶಿವಕುಮಾರ ಅಪ್ಪಾಜಿಯವರ ಕರುಣೆ ಅಂತ. ಎಂಥ ಕರುಣಾಮೂರ್ತಿ ಅಂತ ಈ ಸದ್ಗುರುಗಳು. 21ನೇ ಶತಮಾನದೊಳಗೆ ಮತ್ತು ಶರಣ ಸಂಸ್ಕೃತಿಯನ್ನು ಉಜ್ಜೀವನಗೊಳಿಸಿದಂತಹ ಸಿದ್ಧಗಂಗಾ ಮಠ. ಆ ಸಿದ್ಧಗಂಗಾ ಮಠದ ಧ್ರುವತಾರೆ ಅಪ್ಪ ಸಿದ್ಧಗಂಗಾ ಶ್ರೀಗಳು. ಇವರು ಸಾಮಾನ್ಯರಲ್ಲ, ಅಭಿನವ ಬಸವಣ್ಣನವರು, ತಪೋಧನರು, ಶಿವಯೋಗ ಸಾಮ್ರಾಟರು, ಭಕ್ತಜನ ಬಂಧುಗಳು, ತ್ರಿವಿಧ ದಾಸೋಹಿಗಳು, ಮಹಾಮಾನವತಾವಾದಿಗಳು, ನಮ್ಮ ಸಿದ್ಧಗಂಗೆಯ ಅಪ್ಪನವರು ಅಂತ ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳಬಹುದು. 12ನೇ ಶತಮಾನದೊಳಗೆ ಅಸ್ತಿತ್ವಕ್ಕೆ ಬಂದಂತಹ ಶೂನ್ಯಪೀಠ ಅಲ್ಲಮಪ್ರಭುವಿನಿಂದ ಒಂದು ಮುಹೂರ್ತ ಸ್ವರೂಪವನ್ನು ಪಡಿತು. ಅದರಿಂದ ವಿರಕ್ತ ಪರಂಪರೆಗೆ ನಾಂದಿ ಸಿಕ್ತು. ಕಲ್ಯಾಣ ಕ್ರಾಂತಿಯ ತರುವಾಯ ಎಷ್ಟೋ ವರ್ಷಗಳ ಕಾಲ ಶೂನ್ಯಪೀಠ ಅನಾಥವಾಗಿತ್ತಂತ. ಸುಮಾರು 600 ವರ್ಷಗಳ ಹಿಂದೆ ಗೋಸಲ ಸಿದ್ದೇಶ್ವರರು ಈ ಶೂನ್ಯಪೀಠಕ್ಕೆ ಮತ್ತೆ ಚಾಲನೆಯನ್ನು ಕೊಟ್ಟರಂತ ನೋಡ್ರಿ. ಗೋಸಲ ಸಿದ್ದೇಶ್ವರರಿಂದ ಸ್ಥಾಪಿಸಲ್ಪಟ್ಟಂಥ ಮಠಾನನ ಈ ಸಿದ್ಧಗಂಗಾ ಮಠ.
ಈ ಗೋಸಲ ಸಿದ್ದೇಶ್ವರರ ಶಿಷ್ಯರಣ ಶಂಕರದೇವರು, ಅವರ ಶಿಷ್ಯರಣ ಗೋಸಲ ಚನ್ನಬಸವೇಶ್ವರರು, ಅವರ ಶಿಷ್ಯರು ಯಡಿಯೂರು ಮದನಾದಿ ನಿರಂಜನ ಜಗದ್ಗುರು ತೋಂಟದ ಸಿದ್ಧಲಿಂಗೇಶ್ವರರು. ಹಿಂಗೆ ಈ ಪೀಠ ಪರಂಪರೆ ಬೆಳೆದು ಬಂತು. 1853 ಸುಮಾರಿಗೆ ಬೆಳಗಾವಿ ಜಿಲ್ಲೆಯೊಳಗಿರುವಂಥ ಅಂಕಲಿಗಿಯಿಂದ ಆಗಮಿಸಿದಂತಹ ಅಡವ್ಯಪ್ಪಜ್ಜನವರು ಈ ಒಂದು ಸಿದ್ಧಗಂಗಾ ಮಠಕ್ಕೆ ಮತ್ತೊಮ್ಮೆ ಚೈತನ್ಯವನ್ನು ತುಂಬಿದ್ರಂತ ನೋಡ್ರಿ. ಅವ್ರನ್ನ ಅಡವಿ ಸ್ವಾಮಿ ಅಂತ ಕರಿತಿದ್ರು. ಅವರ ನಂತರ ಈ ಪೀಠಕ್ಕೆ ಬಂದವರು ಉದ್ಧಾನ ಸ್ವಾಮಿಗಳು. ಉದ್ಧಾನ ಸ್ವಾಮಿಗಳಿಂದ ಸಿದ್ಧಗಂಗಾ ಮಠಕ್ಕೆ ಆಧುನಿಕ ಒಂದು ಹೊಸ ಕಳೆ ಆರಂಭವಾಯಿತು ಅಂತ ಹೇಳ್ತಾರೆ. ಮುಂದೆ 1917 ಅವರು ಸಂಸ್ಕೃತ ಪಾಠಶಾಲೆಯನ್ನು, ದಾಸೋಹ ಪರಂಪರೆಯನ್ನು ಉದ್ಧಾನ ಶಿವಯೋಗಿಗಳು ಆರಂಭ ಮಾಡ್ತಾರೆ. ಈ ಸಿದ್ಧಗಂಗಾ ಮಠದ ಹಿಂದಿನ ಪೀಠಾಧಿಪತಿಗಳೆಲ್ಲರೂ ಸಹಿತ ಲೋಕ ಕಲ್ಯಾಣದ ಮಹಾಮನಿಹವನ್ನು ಅತ್ಯಂತ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಜಗತ್ತಿಗೆ ಪೂರೈಸಿದಂಥ ಮಹಾತ್ಮರು. ಮತ್ತು ಆ ಉದ್ಧಾನ ಶಿವಯೋಗಿಗಳ ತರುವಾಯ ಆ ಪೀಠವನ್ನು ಅಲಂಕರಿಸಿದಂತಹ ಪುಣ್ಯಾತ್ಮರು ಯಾರು ಅಂತಂದ್ರೆ, ಶೈಕ್ಷಣಿಕ ಇತಿಹಾಸದೊಳಗೆ ಅಚ್ಚಳಿಯದ ಹೆಸರು ಉಳಿಸಿದಂತಹ ಮಹಾಮಾನವತಾವಾದಿ, ಲೋಕಹಿತ ಚಿಂತಕ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು. ಇಂತಹ ಪೂಜ್ಯರನ್ನು ಪಡೆದಂತಹ ನಮ್ಮ ಭಾರತ, ನಮ್ಮ ಕರ್ನಾಟಕ ಎಷ್ಟೊಂದು ಪುಣ್ಯವಂತ ಅಂತ ಇಲ್ಲಿ ನಾವು ಸ್ವಲ್ಪ ಮೆಲುಕು ಹಾಕೋದಷ್ಟೆ. ಅಂತಹ ಮಹಾತ್ಮರನ್ನು ಸ್ಮರಿಸುವ ಯೋಗ್ಯತೆಯೂ ನಮಗೈತು ಇಲ್ಲೋ ಗೊತ್ತಿಲ್ಲ. ಆದ್ರೂ ಸಹಿತ ಆ ಪುಣ್ಯಾತ್ಮರನ್ನು ಸ್ಮರಿಸಿ ಧನ್ಯರಾಗೋದು ನೋಡ್ರಿ. ಬೆಂಗಳೂರು ಜಿಲ್ಲೆ ಮಾಗಡಿ ತಾಲೂಕು ವೀರಾಪುರ ಅನ್ನುವಂಥ ಒಂದು ಸಣ್ಣ ಗ್ರಾಮ. ಅಲ್ಲಿ ಹೊನ್ನಪ್ಪ ಮತ್ತು ಗಂಗಮ್ಮ ಅನ್ನುವ ಪುಣ್ಯ ದಂಪತಿಗಳ ಮಗನಾಗಿ ಏಪ್ರಿಲ್ 1, 1908 ಜನಿಸಿದಂಥ ಪುಣ್ಯಾತ್ಮರಣ ಈ ಸಿದ್ಧಗಂಗಾ ಶ್ರೀಗಳು. ಇವರ ಮೊದಲ ಹೆಸರು ಶಿವಣ್ಣ ಅಂಥೇಳಿ ಇರ್ತೈತಿ. ಇವರು ಏನು ಮಾಡ್ತಾರಂದ್ರೆ, ವೀರಾಪುರ ಮತ್ತು ಪಾಲಹಳ್ಳಿ ಗ್ರಾಮದೊಳಗೆ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ತಾರೆ ಮತ್ತು ತುಮಕೂರು ಸಹಕಾರಿ ಶಾಲೆ ಒಳಗೆ ಪ್ರೌಢಶಾಲಾ ಅಧ್ಯಯನ ಮಾಡ್ತಾರೆ. ಈ ಸಂದರ್ಭದೊಳಗನ ಸಿದ್ಧಗಂಗಾ ಮಠದೊಳಗೆ ಇವರು ಆಶ್ರಯವನ್ನು ಪಡ್ಕೊಳ್ತಾರೆ. ಉದ್ಧಾನ ಶ್ರೀಗಳ ಆಶೀರ್ವಾದವನ್ನು ಅವರು ಪಡಿತಾರೆ. ಮತ್ತು ಆ ಉದ್ಧಾನ ಶಿವಯೋಗಿಗಳ ಕೃಪೆಯಿಂದ BA ಅಧ್ಯಯನವನ್ನು ಮಾಡೋಕ್ಕೆ 1927 ಬೆಂಗಳೂರಿಗೆ ಹೊಕ್ಕಾರ. ಅಲ್ಲಿ ಗುಬ್ಬಿ ತೋಟದ ಅಪ್ಪ ವಿದ್ಯಾರ್ಥಿ ಪ್ರಸಾದ ನಿಲಯದೊಳಗೆ ಆಶ್ರಯ ಪಡಿತಾರೆ. ಇವರ ಜೋಡಿ ಸಹಪಾಠಿಗಳಾಗಿದ್ದಂಥವರು ರಾಷ್ಟ್ರನಾಯಕರಾದಂಥ S. ನಿಜಲಿಂಗಪ್ಪನವರು ಮತ್ತು ಅದೇ ಸಿದ್ಧಗಂಗಾ ಮಠದ ಉತ್ತರಾಧಿಕಾರಿಗಳಾಗಿದ್ದಂಥ ಮರುಳಾರಾಧ್ಯರು ಇವರ ಜೋಡಿನೇ ಇದ್ದರು. ನಿಜಲಿಂಗಪ್ಪನವರಿಗೂ ಕರ್ನಾಟಕ ರತ್ನ ದೊರೆಯಿತು, ಸಿದ್ಧಗಂಗಾ ಶ್ರೀಗಳಿಗೂ ಸಹಿತ ಕರ್ನಾಟಕ ರತ್ನ ದೊರೆಯಿತು. ಇಬ್ಬರು ಗೆಳೆಯರಿವರು. ಈ ಸಿದ್ಧಗಂಗಾ ಶ್ರೀಗಳು ಆ ಒಂದು ಸಿದ್ಧಗಂಗಾ ಮಠಕ್ಕೆ ಪೀಠಾಧಿಪತಿಗಳಾಗೋದು ಕನಸು ಮನುಷ್ಯನೊಳಗೆ ಸಹಿತ ಅವ್ರಿಗೆ ಇದ್ದಿದ್ದಿಲ್ಲಂತೆ. ಆದರೆ ಮರುಳಾರಾಧ್ಯರನ್ನು ಅಲ್ಲಿ ಉತ್ತರಾಧಿಕಾರಿಗಳನ್ನಾಗಿ ಮಾಡಿದರು. ಆದರೆ ಅಕಸ್ಮಾತಾಗಿ ಮರುಳಾರಾಧ್ಯರು ಲಿಂಗೈಕ್ಯರಕ್ಕರ. ಆ ಸಂದರ್ಭದೊಳಗೆ ಸಿದ್ಧಗಂಗಾ ಮಠದೊಳಗೆ ವಿಶೇಷವಾದ ಸೇವೆಯನ್ನು ಸಿದ್ಧಗಂಗಾ ಶ್ರೀಗಳು ಸಲ್ಲಿಸ್ತಾರೆ. ಅವರ ಸೇವೆಯನ್ನು, ಅವರ ಜ್ಞಾನವನ್ನು ಅರಿತಂತಹ ಉದ್ಧಾನ ಶಿವಯೋಗಿಗಳು ಏನು ಮಾಡ್ತಾರಂದ್ರೆ, ಪೂಜ್ಯ ಶ್ರೀ ಸಿದ್ಧಗಂಗಾ ಶ್ರೀಗಳನ್ನು ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ಮಾಡ್ಕೊಳ್ತಾರೆ.
ಅದು ಮಾರ್ಚ್ 3, 1930 ಉತ್ತರಾಧಿಕಾರಿಗಳಂತಾಗಿ ಅವರನ್ನು ಮಾಡಿಕೊಂಡು ಶಿವಣ್ಣ ಅಂಥೇಳಿಕಾರ ಅವರ ಹೆಸರು, ಪೂರ್ವ ಆಶ್ರಮದ ಹೆಸರಿತ್ತು. ಅವರಿಗೆ ಶಿವಕುಮಾರ ಸ್ವಾಮಿಗಳು ಅಂಥೇಳಿಕಾರ ಹೊಸ ನಾಮಕರಣವನ್ನು ಮಾಡ್ತಾರೆ. ಅವರ ಶತಾಯುಷಿ 108 ವರ್ಷ ಬದುಕಿ ಕರ್ನಾಟಕದ ಕೀರ್ತಿಯ ಪತಾಕೆಯನ್ನು ಜಗತ್ತಿನೊಳಗೆ ಹಾರಿಸಿದಂಥ ಪರಮ ಪೂಜ್ಯ ಅಪ್ಪಾಜಿಯವರು. ಇವರು ಕಠೋರವಾದಂಥ ಪರೀಕ್ಷೆಗೆ ಒಳಪಡ್ತಾರೆ. ಉದ್ಧಾನ ಶಿವಯೋಗಿಗಳು ವಿಚಿತ್ರ ಪರೀಕ್ಷೆಗಳನ್ನು ಒಡ್ಡುತ್ತಾರೆ. ಅವ್ರನ್ನ ಬೈಯೋದು, ಹೊಡೆಯೋದು, ಅವರಿಗೆ ಕಿರಿಕಿರಿ ಕೊಡೋದು, ಸಿಟ್ಟಿಗೆಳೋದು, ಪ್ರಸಂಗ ಬಂದಾಗ ಅವ್ರನ್ನ ಹೊಡಿತಿದ್ರು. ಎಲ್ಲ ಪರೀಕ್ಷೆ ಒಳಗೂ ಪಾಸಾಗ್ತಾರೆ. ಆವಾಗ ಉದ್ಧಾನ ಶಿವಯೋಗಿಗಳು ಸಂತೃಪ್ತರಾಗ್ತಾರೆ. ನನ್ನ ತಪಸ್ಸಿನ ಫಲ ಫಲಿಸಿತು, ಈ ಮಠದ ಒಂದು ಕೀರ್ತಿಯ ಪತಾಕೆಯನ್ನು ಹಾರಿಸುವಂತಹ ಶಿಷ್ಯ ನನಗೆ ದೊರೆತ ಅಂತೇಳಿಕಾರ ಆನಂದ ಪಟ್ಟಿದ್ರಂತ ನೋಡ್ರಿ ಉದ್ಧಾನ ಶಿವಯೋಗಿಗಳು. ಜನವರಿ 11, 1941 ಪೂಜ್ಯ ಉದ್ಧಾನ ಶಿವಯೋಗಿಗಳು ಶಿವೈಕ್ಯರಾಗ್ತಾರೆ. ನಂತರ ಸಂಪೂರ್ಣ ಜವಾಬ್ದಾರಿಯನ್ನು ಸಿದ್ಧಗಂಗಾ ಶ್ರೀಗಳನ್ನು ತಗೊಂಡು ಈ ಒಂದು ಮಠದ ಅಭಿವೃದ್ಧಿಯನ್ನು ಆರಂಭ ಮಾಡ್ತಾರೆ ನೋಡ್ರಿ. ಆವಾಗಿನ್ನೂ ಸ್ವಾತಂತ್ರ್ಯ ಹೋರಾಟ ನಡೆದಿತ್ತು. ಪೂಜ್ಯರು ಮೊಟ್ಟ ಮೊದಲು ಮಾಡಿದ ಕೆಲಸ ಏನಪ್ಪ ಅಂತಂದ್ರೆ, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಆಶ್ರಯವನ್ನು ನೀಡಿ ದಾಸೋಹ ನಡೆಸಿದರು. ಮುಂದೆ ಅವರು ಸ್ವಾತಂತ್ರ್ಯ ಸಿಗಬೇಕಪ್ಪ ಅಂತಂದ್ರೆ ಎಲ್ಲರೂ ಶಿಕ್ಷಣವನ್ನು ಪಡಿಬೇಕು, ಶಿಕ್ಷಣವನ್ನು ಪಡೆಯುವುದರಿಂದ ಸ್ವಾತಂತ್ರ್ಯ ತಾನಾಗಿನ ಬರ್ತೈತೆ ಅಂತ ಹೇಳಿಕಾರ ಮನಸ್ಸಿನೊಳಗೆ ಮನಗಂಡು ಏನು ಮಾಡ್ತಾರಂತಂದ್ರೆ, ಮೊದಲಿನ ಪೂಜ್ಯರು ಆರಂಭಿಸಿದಂತಹ ಸಂಸ್ಕೃತ ಪಾಠಶಾಲೆಯನ್ನು ಅಭಿವೃದ್ಧಿಪಡಿಸಿ ಮತ್ತು ವಿದ್ಯಾಕ್ರಾಂತಿಯನ್ನು ಆರಂಭ ಮಾಡ್ತಾರೆ. ಮೊದಲು ಕೇವಲ 300 ರೂಪಾಯಿ ಮತ್ತು 16 ಎಕರೆ ಭೂಮಿ ಅಷ್ಟೇ ಇತ್ತು. ಹಳ್ಳಿಗೆ ಜೋಳಿಗೆಯನ್ನು ಹಿಡ್ಕೊಂಡು ಹೋಗಿ ವಿದ್ಯಾರ್ಥಿಗಳಿಗಾಗಿ ಭಿಕ್ಷಾನ್ನವನ್ನು ತಗೊಂಡು ಬಂದು ಕೈ ತುತ್ತು ಮಾಡಿ ಉಣಿಸಿದರು. ರಾತ್ರಿ ಮಲ್ಕೊಳ್ಳಬಾರದು ಅಂಥೇಳಿ ತಿಳಿದು ರಾತ್ರಿಯೆಲ್ಲ ಎಚ್ಚರಿದ್ದು ದಾಸೋಹಕ್ಕೆ ಬೇಕಾದಂಥ ಕಟ್ಟಿಗೆಗಳನ್ನು ಒಡೆದರು. ಊರುವಲಕ್ಕಾಗಿ ಕಟ್ಟಿಗೆಗಳನ್ನು ಒಡೆದರು. ಹೊಲದೊಳಗೆ ಸ್ವತಃ ತಾವ ನಿಂತು ಮೈ ಹಣ್ಣಾಗುವ ಹಂಗೆ ದುಡಿದ್ರು. ಯಾರಿಗಾಗಿ ಅಂತಂದ್ರೆ ಬಡ ವಿದ್ಯಾರ್ಥಿಗಳಿಗಾಗಿ. ಬಸವ ತತ್ವವನ್ನು ತಮ್ಮ ಒಂದು ಮೂಲ ಆಧಾರವನ್ನಾಗಿಟ್ಟುಕೊಂಡಂಥ ಪೂಜ್ಯರು ಬಸವ ತತ್ವದ ಪ್ರಯೋಗಶಾಲೆಯನ್ನು ಆಗಿ ಅದನ್ನು ಪರಿವರ್ತನೆ ಮಾಡಿದರು ನೋಡ್ರಿ. ಎಲ್ಲ ವರ್ಗ, ವರ್ಣ, ವಲಯ, ಭಾಷೆ, ಪ್ರಾಂತ, ಪ್ರದೇಶಗಳ ಭೇದವಿರಲಾರ್ದಂಗೆ ಎಲ್ಲರಿಗೂ ಸಹಿತ ಮುಕ್ತವಾದ ಅವಕಾಶ ನೀಡಿದರು. ದೀನ ದಲಿತರ ಸೇವೆಗಳಿಗೆ ಶ್ರೀಗಳು ಮುಂದಾದರು. ಗ್ರಾಮೀಣ ಪ್ರದೇಶದೊಳಗೆ ಬಸವ ತತ್ವ ಪ್ರಸಾರ ಮಾಡಬೇಕಂತ ಹೇಳಿಕಾರ ಗ್ರಾಮಾಂತರ ಬಸವ ಜಯಂತಿ ಅನ್ನುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರು. ಹಳ್ಳಿಗೆ ಶ್ರೀ ಬಸವ ಜ್ಯೋತಿ ಬಸವೇಶ್ವರ, ಶ್ರೀ ಜಗಜ್ಯೋತಿ ಬಸವೇಶ್ವರ ಅನ್ನುವಂಥ ನಾಟಕ ಪ್ರದರ್ಶನವನ್ನು ಮಠದಿಂದ ಆಯೋಜನೆ ಮಾಡಿದರು. ಬಸವ ತತ್ವಗಳು ಎಲ್ಲ ಕಾಲಕ್ಕೂ ಸಹಿತ ಪ್ರಸ್ತುತ ಅದಾವ ಅಂಥೇಳಿ ಅರ್ಥ ಮಾಡಿಕೊಂಡು 1979 ನಿರಂತರ ಬಸವಣ್ಣನವರ ಭಾವಚಿತ್ರ ಮೆರವಣಿಗೆ, ವಚನ ಉತ್ಸವ, ಉಪನ್ಯಾಸ, ವಚನ ಪ್ರಕಟಣೆ, ಬಸವ ನಾಟಕ ಪ್ರದರ್ಶನಗಳನ್ನು ವಿಶೇಷವಾಗಿ ಹಮ್ಮಿಕೊಂಡು ಬಸವ ತತ್ವವನ್ನು ಎತ್ತಿ ಹಿಡಿದಂಥ ಪೂಜ್ಯರಲ್ಲಿ ಅಗ್ರಗಣ್ಯರು ಸಿದ್ಧಗಂಗಾ ಶ್ರೀಗಳು ಅಂದರೆ ತಪ್ಪಾಗಲಿಕ್ಕಿಲ್ಲ. ತಮ್ಮ ಸಂಸ್ಥೆಯಿಂದ ಅನೇಕ ಕೃತಿಗಳನ್ನು ಪ್ರಕಟಗೊಳಿಸಿದರು. ಕನ್ನಡದ ಸರಸ್ವತ ಪ್ರಪಂಚವನ್ನು ಶ್ರೀಮಂತಗೊಳಿಸಿದರು. ಸಿದ್ಧಗಂಗಾ ಶ್ರೀ, ದಾಸೋಹ ಶ್ರೀ ಮೊದಲಾದಂಥ ಬೃಹತ್ ಸಂಪುಟಗಳನ್ನು, ಗ್ರಂಥಾಲಯಗಳನ್ನು ಇಲ್ಲಿ ಅವರು ಅಸ್ತಿತ್ವಕ್ಕೆ ತಂದಿದ್ದನ್ನು ನಾವಿಲ್ಲಿ ನೋಡಬಹುದು.
ಅವರ ಚಿಂತನೆ ಹೆಂಗಿತ್ತಂದರೆ ಕ್ರಿಯಾಶೀಲ ಚಿಂತನೆ ಇತ್ತು. ಅವರ ದಿನಚರಿ ಹೆಂಗಿತ್ತು ಸಿದ್ಧಗಂಗಾ ಶ್ರೀಗಳದಂದ್ರೆ, ಬೆಳಗಿನ 3 ಗಂಟೆಗೆ ಏಳೋದು, 6 ಗಂಟೆವರೆಗೆ ಲಿಂಗ ಪೂಜೆ ಮಾಡೋದು, ಲಘು ಪ್ರಸಾದ ಮಾಡೋದು, 6 ಗಂಟೆಗೆ ಸಾಮೂಹಿಕ ಪ್ರಾರ್ಥನೆಗಳಲ್ಲಿ ಭಾಗವಹಿಸೋದು, ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಮತ್ತು ಸಂಸ್ಕೃತವನ್ನು ಬೋಧನೆ ಮಾಡೋದು, ಪತ್ರ ವ್ಯವಹಾರನೇ ಇರಬಹುದು, ಟಪಾಲು ಪರಿಶೀಲನೆ ಇರಬಹುದು, ಕ್ಷೇತ್ರದ ಕಾರ್ಯಗಳನ್ನು ವೀಕ್ಷಣೆ ಮಾಡೋದು, ಪ್ರಸಾದ ನಿಲಯದ ವೀಕ್ಷಣೆ ಮಾಡೋದು, ಕಾರ್ಯಾಲಯದಲ್ಲಿ ಭಕ್ತರಿಗೆ ಸಂದರ್ಶನ ನೀಡೋದು, ಮತ್ತು ಮಧ್ಯಾಹ್ನ ಲಿಂಗ ಪೂಜೆ, ಲಘು ಪ್ರಸಾದ ಸ್ವೀಕಾರ ಮಾಡೋದು, ಸಂಸ್ಥೆಯ ಕಾರ್ಯ ಚಟುವಟಿಕೆಗಳನ್ನು ನೋಡೋದು, ಮಧ್ಯಾಹ್ನ ಮತ್ತು ಗದ್ದೆ ತೋಟ ಅಲ್ಲೆಲ್ಲವನ್ನೂ ಸಹಿತ ನೋಡೋದು, ಸಾಯಂಕಾಲ 6 ಗಂಟೆಗೆ ಮತ್ತೆ ವಿದ್ಯಾರ್ಥಿಗಳೊಂದಿಗೆ ಸಾಮೂಹಿಕ ಪ್ರಾರ್ಥನೆ ಮಾಡೋದು, ರಾತ್ರಿ 8 ಗಂಟೆಗೆ ಮತ್ತೆ ಸ್ನಾನ, ಪೂಜೆ, ಲಘು ಪ್ರಸಾದ, ನಾಟಕ ಮತ್ತು ಅಭ್ಯಾಸದ ಮೇಲೆ ವಿಚಾರಣೆ ಮಾಡೋದು, ಮತ್ತು 11 ಗಂಟೆಗೆ ನಿದ್ರೆಗೆ ಜಾಡೋದು. ಇಂತಹ ಒಂದು ದಿನಚರಿ ಕೇವಲ ಒಂದು ದಿವಸ ಅಲ್ಲ, 88 ವರ್ಷ ಇದನ್ನು ಮಾಡಿದ್ರಂತ ನೋಡ್ರಿ. 88 ವರ್ಷ ಈ ದಿನಚರಿ ಇತ್ತು. ಒಬ್ರು ಯಾರೋ ಪೂಜ್ಯರನ್ನು ಕೇಳಿದ್ರಂಥ ಸಿದ್ಧಗಂಗಾ ಶ್ರೀಗಳನ್ನು, ಸ್ವಾಮೀಜಿ ನೀವು ದೇವರನ್ನು ಕಂಡಿದ್ದೀರಣ ಅಂತ ಕೇಳಿದ್ರಂತ. ಓಹೋ ಹೌದು, ನಾವು ದೇವರನ್ನು ಕಂಡಿದ್ದೀವಿ ಅಂತಂದ್ರಂತ. ನಮ್ಮ ಮಠಕ್ಕೆ ಬರ್ರಿ, ನಿಮಗೂ ತೋರಿಸ್ತೇವೆ ಅಂದ್ರಂತ. ನಮ್ಮ ಮಠದಾಗ 10,000 ದೇವರುಗಳದಪ್ಪ ಅಂತ ಹೇಳಿದರು. ಅಂದ್ರೆ ವಿದ್ಯಾಭ್ಯಾಸವನ್ನು ಕಲಿಯುವಂಥ ವಿದ್ಯಾರ್ಥಿಗಳನ್ನು ದೇವರಂಥೇಳಿ ನೋಡಿದಂಥ ಪುಣ್ಯಾತ್ಮರು ಈ ಸಿದ್ಧಗಂಗಾ ಶ್ರೀಗಳು. ಇಂತಹ ಸಿದ್ಧಗಂಗಾ ಶ್ರೀಗಳನ್ನು ಪಡೆದಂಥವರು ನಾವು ಪುಣ್ಯವಂತರು. 21/1/1919 ಶಿವೈಕ್ಯರಾದಂಥ ಪೂಜ್ಯರು ಇವತ್ತಿನ ಮಠನೂ ಸಹಿತ ಎಲ್ಲರಿಗೂ ಸ್ಫೂರ್ತಿಯಾಗಿ ಕಂಗೊಳಿಸಕತ್ತಾರ. ಶ್ರಾವಣ ಮಾಸದೊಳಗೆ ಅಂತಹ ಪೂಜ್ಯರ ಶ್ರೀಚರಣಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ನಾವು ಸಲ್ಲಿಸಬೇಕು. ಮತ್ತೊಂದು ಹೇಳ್ತಾರೆ ಏನಂತಂದ್ರೆ, ಭಾರತದ ಘನತೆ ವ್ಯಕ್ತಂಥ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ APJ ಅಬ್ದುಲ್ ಕಲಾಂರವರು ಪೂಜ್ಯರನ್ನು ಕಂಡು ಒಂದು ಮಾತು ಹೇಳಿದ್ರಂತ. ಕಳೆದ 75 ವರ್ಷಗಳಿಂದಲೂ ತಪಸ್ಸನ್ನು ಆಚರಿಸುತ್ತಾ ಲೋಕಸೇವೆಯ ಮನೀಹದಲ್ಲಿರುವ ಪರಮ ಪೂಜ್ಯರನ್ನು ಕಂಡು ಆನಂದಪಟ್ಟಿದ್ದೇನೆ. ಒಬ್ಬ ಹಿರಿಯ ಋಷಿಯನ್ನು ನಾನು ನನ್ನ ದೇಶದಲ್ಲಿ ಕಾಣುತ್ತಿದ್ದೇನೆ. ಗಾಢವಾದ ತಪಪ್ರಭಾವದಿಂದ ಆಸೆ, ಕ್ರೋಧ, ಒಲವು ಎಲ್ಲ ಭಾವಗಳ ಅತೀತರಾಗಿ ಉಳಿದಿದ್ದಾರೆ. ಇಂತಹ ಉದಾತ್ತ ಚರಿತರು ನಮ್ಮ ದೇಶದಲ್ಲಿ ಇರುವುದೇ ಒಂದು ಹೆಮ್ಮೆ, ಅಭಿಮಾನದ ಸಂಗತಿಯಾಗಿದೆ. ಆತ್ಮ ಸಾಕ್ಷಾತ್ಕಾರದ ಅರಿವನ್ನು ಉಂಟು ಮಾಡಲು ಪೂಜ್ಯರು ದಾರಿದೀಪದಂತಿದ್ದಾರೆ ಅಂತ ಹೇಳಿಕಾರ ಡಾಕ್ಟರ್ APJ ಅಬ್ದುಲ್ ಕಲಾಂರವರು ಬಹಳ ಸುಂದರವಾಗಿ ಪೂಜ್ಯರನ್ನು ಕುರಿತು ಉದ್ಗಾರವನ್ನು ತೆಗೆದಿದ್ದರು ಅಂತ ಹೇಳ್ತಾರೆ. ಒಂದು ಸಾರಿ ಬೆಳ್ಳಿ ಪಾದುಕೆಯನ್ನು ಒಬ್ಬ ಭಕ್ತರು ಮಾಡಿಕೊಟ್ಟಿರ್ತಾರೆ. ಆ ಪಾದುಕೆಯನ್ನು ನಾ ಮೆಟ್ಟುವುದಿಲ್ಲ ಅಂತ ಹೇಳ್ತಾರೆ. ಆದರೂ ಸಹಿತ ನಿಮ್ಮ ಪಾದ ಸ್ಪರ್ಶವಾದರೂ ಆಗಬೇಕಂತೇಳಿ ಭಕ್ತರು ಅವರ ಪಾದ ಸ್ಪರ್ಶವನ್ನು ಮಾಡಿ ಆವಾಗಿನ ಕಾಲದೊಳಗೆ ಸವಾಲು ಮಾಡಿದರೆ 12 ಲಕ್ಷ ರೂಪಾಯಿ ಬಂದಿತ್ತಂತ. ಆ 12 ಲಕ್ಷ ರೂಪಾಯಿಯನ್ನು ಆ ಬಡ ಮಕ್ಕಳ ವಿದ್ಯಾಭಿವೃದ್ಧಿಗಾಗಿ ವೆಚ್ಚ ಮಾಡಿಸಿದ್ರಂತ ನೋಡ್ರಿ ಪೂಜ್ಯರು. ಎಂಥ ಮಹನೀಯರಿರಬೇಕಂತ. ಇಂಥವರ ಶ್ರೀಚರಣಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ನಾವು ಸಹಿತ ಕೃತಾರ್ಥರಾಗೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯ ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಸಿದ್ಧಾರೂಢ ಅಪ್ಪನ ಕುರಿತಾದಂತಹ ಸುಂದರವಾದಂಥ ಒಂದು ಕೃತಿ ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿಯವರು ಬಹಳ ಸುಂದರವಾಗಿ ಸಿದ್ಧಾರೂಢ ಅಪ್ಪನವರನ್ನು ಕುರಿತು ಈ ಒಂದು ಪುಸ್ತಕವನ್ನು ರಚನೆ ಮಾಡಿದರು. ಈ ಪುಸ್ತಕವನ್ನು ನೋಡ್ಕೋತ ಇದ್ದರೆ ಸ್ವತಃ ಸಿದ್ಧಾರೂಢಪ್ಪ ನಮ್ಮ ಮುಂದನ ಅದಾನು, ತನ್ನ ಲೀಲೆಯನ್ನು ತೋರ್ಸಕತ್ತಾನು ಅನ್ನುವಂಥ ಭಾವ ನಮಗೆಲ್ಲ ಮೂಡ್ತೈತಿ. ನಾವು ಎಲ್ಲಿದ್ದರೂ ಸಹಿತ ಸಿದ್ಧಾರೂಢಪ್ಪ ನಮ್ಮ ಭಕ್ತಿಯನ್ನು ಸ್ವೀಕಾರ ಮಾಡ್ತಾನೆ, ನಮ್ಮ ಮೇಲೆ ತನ್ನ ಕರುಣೆಯನ್ನು ತೋರಿಸ್ತಾನೆ, ನಮ್ಮೆಲ್ಲರ ಅಜ್ಞಾನವನ್ನು ಕಳಿತಾನ ಅನ್ನುವಂಥ ಅಚಲವಾದ ನಂಬಿಕೆಯನ್ನು ಇಟ್ಕೊಂಡು ನಾವೇನು ಮಾಡೋಣಂದ್ರೆ, ಕೇವಲ ತೋರಿಕೆಯ ಭಕ್ತಿ ಆಗೋದು ಬೇಡ, ಅಂತರಂಗದೊಳಗೆ ಪಕ್ವಗೊಳ್ಳೋನು. ಯಾರು ಚಲೋ ಅಂದ್ರೂ ಅಷ್ಟೇ, ಯಾರು ಕೆಟ್ಟ ಅಂದ್ರೂ ಅಷ್ಟೇ. ಇನ್ನೊಬ್ಬರು ಹಂಗೆ ನಮಗೆ ಯಾಕೆ ಬೇಕು?
ನಮ್ಮ ಆತ್ಮ ಸಾಧನೆಯನ್ನು ನಾವು ಮಾಡಿಕೊಂಡು ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳೋಣ ಅಂತ ಹೇಳಿಕಾರ ನಿಮ್ಮೆಲ್ಲರೊಳಗೂ ಸಹಿತ ಪ್ರಾರ್ಥನೆ ಮಾಡ್ತೇನೆ. ಸಮಾಜದೊಳಗೆ ಎಷ್ಟು ಚಲೋ ಕೆಲಸ ಮಾಡಿದ್ರೂ ಸಹಿತ ನಿಂದೆ ಮಾತ್ರ ತಪ್ಪಿದ್ದಲ್ಲ. ಅದಕ್ಕಾಗಿ ಆ ನಿಂದನೆಗಳ ಕಡೆಗೆ ನಮ್ಮ ಲಕ್ಷ್ಯ ಕೊಡೋದು ಬೇಡ. ನಮ್ಮ ಒಂದು ಏನು ನಿಷ್ಕಾಮವಾದ ಸೇವೆ ಐತಿ, ಒಂದು ನಮ್ಮ ಆತ್ಮಕ್ಕೆ ಗೊತ್ತಿರಬೇಕು, ಇನ್ನೊಂದು ಆ ಆತ್ಮಾರಾಮನಿಗೆ ಗೊತ್ತಿರಬೇಕು, ಭಗವಂತನಿಗೆ ಗೊತ್ತಿರಬೇಕು ಅಷ್ಟೆ. ಇದರೊಳಗೆ ಸುಂದರವಾದ ವಿಷಯವನ್ನು ಹೇಳ್ತಾರೆ. ಭಕ್ತಿಯ ಬಾಳು ಬೆಳಗಿತು ಅಂತ ಹೇಳ್ತಾರೆ. ಒಬ್ಬಳು ಸೊಸೆಗೆ ಸಿದ್ಧರ ನುಡಿಯನ್ನಾಲಿಸುತ್ತಾ ಕುಳಿತರೆ ಬಡತನ, ಹಸಿವು, ಸಂಸಾರಿಕ ತಾಪತ್ರಯ ಒಂದೂ ಗಮನಕ್ಕೆ ಬರುತ್ತಿರಲಿಲ್ಲ. ಹೀಗೆ ಮಹಾತ್ಮರ ನುಡಿಗಳನ್ನು ಕೇಳುತ್ತಾ ಕೂಡಿರುವುದಾಗಿದ್ದರೆ ಬದುಕು ಎಂತಹ ಸಂತಸದ ಸುಗ್ಗಿಯಾಗಬಹುದಿತ್ತು ಎಂದು ಅವಳು ಕೇಳುತ್ತಾ ಚಿಂತಿಸುತ್ತಿದ್ದಳು. ಶಾಸ್ತ್ರದ ವಿಷಯ ಕೇಳತೊಡಗಿದರೆ ಅವಳ ಹಸಿದ ಹೊಟ್ಟೆಗೆ ಹಾಲು ಉಣಿಸಿದಂತಾಗುತ್ತಿತ್ತು. ಆ ತಾಯಿ ಬೆಳಿಗ್ಗೆ ಮತ್ತು ಸಂಜೆಗೆ ತಪ್ಪದೇ ಶಾಸ್ತ್ರ ಕೇಳುವುದಕ್ಕೆ ಹೋಗುತ್ತಿದ್ದಳು. ಮನೆ ಎಲ್ಲ ಕೆಲಸ ಬೊಗಸೆ ಮಾಡಿ ಪೂರೈಸುತ್ತಿದ್ದಳು. ಸಿದ್ಧರ ದೇವವಾಣಿ ಕೇಳಿ ಅವಳ ಅಂತಃಕರಣದ ಬಾಗಿಲು ತೆರೆಯಿತು. ಕಿವಿಯ ಕಿಡಿಕಿ ತೆರೆದವು. ಅವಳಿಗೆ ಉಳಿದ ವಿಷಯಗಳು ಸೇರದಾದವು. ಧ್ಯಾನ, ಪೂಜೆ, ಪ್ರಾರ್ಥನೆಯಲ್ಲಿ ಮನವು ಮುಳುಗತೊಡಗಿತು. ಅವಳ ಅತ್ತಿಗೆ ಇಂತಹ ಸಂಸ್ಕಾರವಿರಲಿಲ್ಲ. ಸೊಸೆಯ ವರ್ತನೆ ಅವಳಿಗೆ ಹಿಡಿಸದಾಯಿತು. ಹೆಣ್ಣು ಮಕ್ಕಳಿಗೆ ಇದೇನು ಚಂದ ಎಂದು ಅವಳು ಮೊದಲಲ್ಲಿ ಗೊಣಗಿದಳು. ಶಾಸ್ತ್ರ, ಶ್ರವಣ, ಪುರಾಣ, ಪ್ರವಚನ ಇದೆಲ್ಲ ಮುದುಕರಾದ ಮೇಲೆ ಹರೆಯದ ಹೆಣ್ಣು ಮಕ್ಕಳಿಗೆ ಇದೆಲ್ಲ ಯಾಕೆ ಎನ್ನತೊಡಗಿದಳು. ಮತ್ತೊಬ್ಬರ ಮನೆಗೆ ಹೋಗುವುದು ಒಳ್ಳೆಯದಲ್ಲ ಎಂದು ಅತ್ತೆಯು ಸೊಸೆಯನ್ನು ಎಚ್ಚರಿಸಿದಳು ಅಂತ ಹೇಳ್ತಾರೆ. ಒಬ್ಬ ಹೆಣ್ಮಗಳು ಸೊಸೆಯಕ್ಕಿ ಭಾಳ ಸಿದ್ಧಾರೂಢಪ್ಪನ ಮೇಲೆ ಭಕ್ತಿ. ಉಜ್ಜನ್ನವರ ಸಿದ್ದಪ್ಪನ ಮನೆಗೆ ಸಿದ್ಧಾರೂಢಪ್ಪಗಳು ನಿತ್ಯವೂ ಸಹಿತ ಪ್ರವಚನಕ್ಕೆ ಬರ್ತಿದ್ದರು. ಮುಂಜಾನೆ ಒಂದು ಹೊತ್ತ, ಸಾಯಂಕಾಲ ಒಂದು ಹೊತ್ತ ಪ್ರವಚನ ಆಕ್ಕಿತ್ತು. ಮನೆಯಾಗಿನ ಕೆಲಸ ಎಲ್ಲ ಮುಗಿಸಿ ಸೊಸೆ ಏನು ಮಾಡ್ತಿದ್ಲಂದ್ರೆ ಬೆಳಗ್ಗೆ ಮತ್ತು ಸಾಯಂಕಾಲ ನಿತ್ಯವೂ ಸಹಿತ ಸಿದ್ಧಾರೂಢಪ್ಪನ ಶಾಸ್ತ್ರ ಕೇಳಕ್ಕೆ ಹೋಗ್ತಿದ್ಲು. ಬಡತನನೂ ಭಾಳಿತ್ತು, ಮಕ್ಕಳೂ ಆಗಿದ್ದಿಲ್ಲ. ಆದರೂ ಸಹಿತ ಒಂದು ದಿವಸನೂ ತನ್ನ ಬಡತನವನ್ನಾಗಲಿ ಅಥವಾ ತನ್ನ ಬಂಜೆತನವನ್ನಾಗಲಿ ಸಿದ್ಧಾರೂಢಪ್ಪನ ಮುಂದಕ್ಕೆ ಎಂದೂ ಕೇಳ್ಕೊಳ್ಳಿಲ್ಲ. ಅವರ ಶಾಸ್ತ್ರವನ್ನು ಕೇಳಾಕತ್ರ ಆಕೆಗೆ ಏನು ಅನ್ನಿಸ್ತಿತ್ತಂದ್ರೆ, ಇದೇ ಜನ್ಮ ಸಾಕಪ್ಪ, ಈ ಸಂಸಾರವನ್ನೆಲ್ಲ ಬಿಟ್ಟ ಇದರೊಳಗನೆ ಇರಬೇಕಲ್ಲ ಅಂತ ಆಕೆಗೆ ಅನ್ನಿಸ್ತಿತ್ತು. ಆದರೆ ಅವರ ಅತ್ತಿ ಸಂಸ್ಕಾರವಂತರು ಇರಾಕಿಲ್ಲ. ಇದೆಲ್ಲ ನಿನಗೆ ಯಾಕೆ ಬೇಕು, ಮನೆಯಾಗ ನೀನು ಕೆಲಸ ಮಾಡ್ಕೊಂಡು ಸುಮ್ಮನೆ ಇರು, ದಿನ ಇನ್ನೊಬ್ಬರ ಮನೆಗೆ ಹೋಗಬೇಡ, ಅದೆಲ್ಲ ಮುದುಕರಾದ್ಮೇಲೆ ಮಾಡೋದು ಅಂತ ಹೇಳ್ತಿದ್ಲು. ಆದರೂ ಸಹಿತ ಆ ಸೊಸೆ ಹೇಳ್ತಾಳ, ಅತ್ತೆ ಸಿದ್ಧರು ಶಿವನೇ ಆಗಿದ್ದಾರೆ, ಅವರನ್ನು ಕಂಡ್ರೆ ಕಂಗಳ ಪಾಪನ ಹರಿದು ಹೋಗುತ್ತೈತಿ, ಅವರನ್ನು ನೋಡಿದರೆ ಮರುಜನ್ಮನ ಇಲ್ಲಂತ, ನೀವು ಆ ಮಹಾತ್ಮರ ದರ್ಶನವನ್ನು ಪಡಿಬರ್ರಿ, ನನ್ನ ಜೋಡಿ ಬರ್ರಿ ಅಂದ್ಲಕ್ಕೆ. ಏನಂದು, ನೀವು ಒಬ್ಬಕ್ಕೆ ಕೆಡೋದಷ್ಟೇ ಅಲ್ಲದೆ ನಾನು ಕೆಡಬೇಕಂತ ವಿಚಾರ ಮಾಡಿದ್ದೇನ? ಮನೆ ಯಜಮಾಂತಿ ನನ್ನ ಮಾತು ಮೀರಿ ನೀ ಏನಾರ ಪ್ರವಚನ ಗಿವಚನ ಅಂತ ಹಾದೆ ಅಂದ್ರೆ ನೀನು ಬಿಡೋದೇ ಇಲ್ಲ ಅಂತ ಅಪ್ಪನೇ ಮಾಡಿಬಿಟ್ಲು. ಆವಾಗ ಸೊಸೆ ಹೇಳ್ತಾಳ, ತಲೆ ಮ್ಯಾಲ ಒಂದು ದೊಡ್ಡ ಕಲ್ಲು ಹೇರ್ಕೊಂಡು ನಿಂದ್ರಂದ್ರು ನಿಂದಿರ್ತಾನೆ, ಆದರೆ ಶಾಸ್ತ್ರ ಕೇಳಕ್ಕೆ ಹೋಗೋದನ್ನು ಮಾತ್ರ ನಾನು ನಿಲ್ಲಿಸೋದಿಲ್ಲ ಅಂತ ಹೇಳ್ತಾಳಕ್ಕೆ. ಆವಾಗ ಅತ್ತಿ ತನ್ನ ಮಾತು ಕೇಳೋದಿಲ್ಲ ಅಂತ ಹೇಳಿ ತಿಳ್ಕೊಂಡು ತನ್ನ ಮಗನ ಕಿವಿ ತುಂಬುತ್ತಾಳೆ. ನೋಡು ನಿನ್ನ ಹೆಂಡತಿ ಯಾವ ಕೆಲಸನೂ ಮಾಡಬಳ್ಳು, ಆ ಸಿದ್ಧಾರೂಢ ಅವನ ಬೆನ್ನು ಹತ್ತಿ ಪ್ರವಚನ ಶಾಸ್ತ್ರ ಅಂತ ಹೇಳಿಕಾರ ಹೊಂಟಾಳ, ಮನೆ ಮರ್ಯಾದೆ ಕಳಿತಾಳ, ಈಕಿನ ಹೋಗದಂಗೆ ತಡಿ ಅಂತ ಹೇಳ್ತಾಳೆ. ತಾಯಿ ಮಾತು ಕೇಳಿ ಆಕೆಯ ಗಂಡನು ಸಹಿತ ಆಕೆನ ಹೊಡೆಯೋದು ಬಡಿಯೋದು ಚಾಲು ಮಾಡ್ತಾನೆ. ಆವಾಗ ಓಣಿ ಒಳಗೆ ಸಿದ್ಧಾರೂಢಪ್ಪಗಳು ದಾಟಿ ಹೋಗೋದನ್ನಾದರೂ ನೋಡೋಣ ಅಂಥೇಳಿ ಆ ಸೊಸೆ ಏನು ಮಾಡ್ತಿರ್ತಾಳಂತಂದ್ರೆ ಕಿಡಿಕ್ಯಾಗ ಹನಿಗೆ ಹಾಕಿ ನೋಡ್ತಿರ್ತಾಳೆ. ಆವಾಗ ಆ ಅತ್ತಿಗೆ ಸೊಸೆಯ ಶೀಲದ ಮೇಲೆ ಸಹಿತ ಶಂಕೆ ಬಂದುಬಿಡ್ತೈತೆ ನೋಡ್ರಿ. ಮಗ್ಗ ಹೇಳ್ತಾಳೆ, ನೀವು ಹೊಲಕ್ಕೆ ಹೋಗೋದಷ್ಟ ತಡ ಕಿಟಕಿಯಾಗಿಂದ ಯಾರನ್ನೂ ನೋಡ್ತಿರ್ತಾಳೆ. ಆವಾಗ
ತಾಯಿ ಮಾತು ಕೇಳಿ ತನ್ನ ಹೆಂಡತಿಯ ಶೀಲವನ್ನು ಶಂಕಿಸಿದಂಥ ಆ ಪತಿರಾಯ ಆಕಿನ ಮತ್ತೆ ಮೌದಲಿಸಿ ಹೊಡೆಯಕ್ಕೆ ಚಾಲು ಮಾಡ್ತಾನೆ. ಆವಾಗ ಇದನ್ನೆಲ್ಲ ಮೌನವಾಗಿ ಸಹಿಸಿದಂತಹ ಸೊಸಿ ಗಂಡನೂ ತನ್ನ ಶೀಲವನ್ನು ಸಂಶಯ ದೃಷ್ಟಿಯಿಂದ ಕಂಡಂದ ಮೇಲೆ ಇನ್ನು ನಾ ಬದುಕಬಾರದು ಅಂಥೇಳಿಕಾರ ಜೀವನದೊಳಗೆ ಜಿಗುಬಿಸಿಕೊಂಡ್ತಾಳೆ. ಗಂಡಗೆ ಎಷ್ಟು ಹೇಳಿದರೂ ಸಹಿತ ತಿಳ್ಕೊಳ್ಳೋದಿಲ್ಲ. ಗಂಡನಿಗೆ ಬೇಡವಾದದ್ದು ಗುಂಡು ಕಲ್ಲಿಗೂ ಬೇಡವಾಗುತ್ತೈತೆ ಅಂಥೇಳಿ ತಿಳ್ಕೊಂಡು ನಾ ಬದುಕಬಾರದಿನ್ನ ಅಂಥೇಳಿ ತಿಳ್ಕೊಂಡು ಆಕೆ ಒಂದು ಸಂಕಲ್ಪ ಮಾಡೇ ಬಿಡ್ತಾಳೆ. ಆತ್ಮಹತ್ಯೆ ಮಾಡ್ಕೊಳ್ಳಬೇಕು, ಬಾವಿ ಒಳಗೆ ಬಿದ್ದು ಸಾಯ್ಬೇಕಂತ ವಿಚಾರ ಮಾಡ್ತಾಳೆ. ಬ್ಯಾಸಿಗಿತ್ತು, ಊಟ ಮಾಡಿಕ್ಯಾರ ಅತ್ತಿ ಅಲ್ಲೇ ಮನೆಯಾಗ ಮಲ್ಕೊಂಡಿದ್ಲು. ಗಂಡ ಹೊಲಕ್ಕೆ ಹೋಗಿದ್ದ. ಅಷ್ಟನ್ನು ಹುಡ್ದ ಮನೆಯಾಗಿನ ಕೆಲಸ ಎಲ್ಲ ಮುಗಿಸ್ಕ್ಯಾರ ಮನುಷ್ಯನಾಗಂತಳ ಬಡತನವನ್ನು ನುಂಗಿಕೊಂಡೆ, ಕಷ್ಟಗಳನ್ನು ಸಹಿಸಿದೆ, ಬಂಜೆ ಅನ್ನುವಂಥ ಅಪವಾದವನ್ನು ತಾಳಿಕೊಂಡೆ. ಆದರೆ ಶೀಲಿಗೆಟ್ಟವಳು ಅನ್ನುವಂಥ ಅಪವಾದ ನನಗೆ ತಾಳಕ್ಕಾಗೋದಿಲ್ಲ ಅಂಥೇಳಿ ತಿಳಿದ ಮನೆಯಾಗಿನ ಕೆಲಸ ಎಲ್ಲ ಮುಗಿಸಿಟ್ಟ ಬಾವಿ ಬಿದ್ದು ಸಾಯಬೇಕು ಅಂಥೇಳಿಕ್ಯಾರ ಆಕೆ ಹೊಂಟಳು. ಮನೆ ಬಿಟ್ಟು ಹೊರಗೆ ಬಿದ್ದಿದ್ದಾಳೆ. ಸಾವು ಅವಳನ್ನು ಕೂಗಿ ಕರೆದಂಗೆ ಅನ್ಸಕತ್ತೈತಿ. ಹೊಂಟಾಳ. ಒಮ್ಗಿಲಕ್ಕಿ ಹೋಗೋ ಕಾಲು ನಿಂತು ನೋಡ್ರಿ. ಯಾಕೆ ನಿಂತುಪ್ಪ ಅಂದ್ರೆ ಎದುರಿಗೆ ಸ್ವತಃ ಸಿದ್ಧಾರೂಢರು ಬಂದು ನಿಂತು ಬಿಟ್ಟಾರ. ಅವಳ ಕಣ್ಣುಗಳನ್ನು ನಂಬುವಾಳು. ಕನಸಾಯ್ದು ನನಸು ಅಂತಾಳ. ಎದುರುಗಡೆ ಸಿದ್ಧಾರೂಢರು ಬಂದು ಬಿಟ್ಟಾರ. ಓಡಿ ಹೋದಕ್ಕಿನ ಸಾಷ್ಟಾಂಗ ನಮಸ್ಕಾರ ಹಾಕಿ ಕಣ್ಣೀರು ಸುರಿಸಾಕತ್ಲು. ಸದ್ಗುರುನಾಥ ಬಂದ್ಯಾ ನನ್ನಪ್ಪ, ನನಗೆ ದರ್ಶನ ಕೊಟ್ಟಿಯಾ. ಸದ್ಗುರುನಾಥ, ನನ್ನ ಅಂತ್ಯಕಾಲದೊಳಗೆ ನಿನ್ನ ದರ್ಶನವಾಯಿತು, ನಾ ಧನ್ಯನಾದೆ ಅಂತ ಅಳಾಕತ್ಲು. ತನ್ನ ಜೀವನದ ಕಥೆಯನ್ನೆಲ್ಲ ಹೇಳಿದ್ಲು. ಹೌದು ತಾಯಿ, ಅದೆಲ್ಲ ನನಗೆ ಗೊತ್ತೈತಿ ಮಗಳ, ನೀ ಚಿಂತೆ ಮಾಡಬೇಡ. ಇದೊಂದು ಅನಿಷ್ಟ ಗಳಿಗೆ ಐತಿ, ದುಡುಕಬೇಡ ತಾಯಿ. ನೀನು ಸಹನೆಯ ಮಹಾಮೂರ್ತಿ ಆಗಬೇಕು ಮಗಳ, ಸಹಿಸು, ನಿನಗೆ ಕಲ್ಯಾಣವಾಗತೈತಿ. ಗುರು ನಿನ್ನನ್ನು ಕಾಯ್ತಾನ ಮಗಳ ಅಂತ ಹೇಳಿ ಒಂದು ಸಣ್ಣ ಕತೆ ಹೇಳ್ತಾರೆ ಸಿದ್ಧಾರೂಢ ಪುಳಕಿಗೆ. ಏನಂದ್ರೆ, ನೋಡುವ, ಒಮ್ಮೆ ಆದಿಶೇಷ ತಲೆ ಮ್ಯಾಲ ವಜ್ರವನ್ನು ಧರಿಸಿ ಆನಂದದಿಂದ ಹೊರಟಿದ್ದ. ಆ ಘಟಸರ್ಪ ಹೊಂಟಿತ್ತು. ಆ ಹೋಗುವಾಗ ಬಾಜುಕ ಒಂದು ಮಲದೊಳಗೆ ಒಂದು ಹುಳ ಬಿದ್ದಿತ್ತು. ಆ ಮಲದೊಳಗೆ ಬಿದ್ದಂಥ ಹುಳ ಆ ಘಟಸರ್ಪವನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಂಡು ಆ ಹೊಲಸಿನೊಳಗನ ಎದ್ದು ನಿಂತು ಏನಾಗ್ಯಾ ಗೂಗ್ಯಾ ಅಂತ. ಹಾವು ಹೊಳ್ಳಿ ನೋಡಿತು, ಯಾರು ನನಗೆ ಹಿಂಗೆ ಅನ್ನಕತ್ತಾರ ಅಂತ ಹೇಳಿಕಾರ. ಯಾರೂ ಕಾಣಲಿಲ್ಲ. ಮತ್ತು ಹೊಳ್ಳಿ ತನ್ನ ದಾರಿ ಹೊಂಟಿತು. ಆವಾಗ ಮತ್ತು ಆ ಹೇಸಿಗೆ ಒಳಗಿನ ಹುಳ ಮತ್ತಂತು ಏನಾಗ್ಯಾ ಗೂಗ್ಯಾ ಹೊಲಸನಾಗ್ಯಾ ಅಂತ. ಆವಾಗ ಆ ಹಾವಿಗೆ ಗೊತ್ತಾತು, ಇದು ಆ ಮಲದೊಳಗಿರುವಂಥ ಹೇಸಿಗೆ ಒಳಗಿನ ಹುಳ ಅಂತ ಹೇಳ್ತಾರೆ. ಅದಕ್ಕೆ ಸಿಟ್ಟು ಬರಲಿಲ್ಲ. ಆ ಸರ್ಪ ಹೇಳ್ತತಿ, ಎಲೆ ಕ್ಷುದ್ರ ಜಂತುವೆ, ನೀನು ಇದ್ದುದೇ ಹೇಸಿಗೆಯಲ್ಲಿ, ಅದರಿಂದಲೇ ನಿನ್ನಲ್ಲಿ ಹೇಸಿ ಬುದ್ಧಿ ಬಂದಿದೆ. ನಿನಗೆ ದೊಡ್ಡ ಗುಣ ಉದಾತ್ತ ವಿಚಾರಗಳು ಹೆಂಗೆ ಬರೋಕ್ಕೆ ಸಾಧ್ಯದವು? ಮೊದಲ ಹೇಸಿಗೆ ಒಳಗೆ ಬಿದ್ದ ನನಗೆ ಹೊಲಸನಾಗ್ಯ ಅಂತ ಅಂತಿದಿ ಅಂದಮ್ಯಾಲ ಎಷ್ಟೊತ್ತು ಅಂತಿದಿ? ಬಿಸಿಲು ಬಿತ್ತಂದ್ರೆ ಹೇಸಿಗೆ ಒಣಗಿ ಹೊಕ್ಕತಿ, ಅದ್ರ ಜೋಡಿ ನೀನು ಶಟದು ಹೋಗತಿ, ಹೋಗಂಥೇಳಿ ಅದು ತನ್ನ ದಾರಿ ಹಿಡಿತು. ಹಂಗೆ ನಿಮ್ಮ ಹತ್ಯದಳ ಹೇಸಿಗೆ ಒಳಗಿನ ಹುಳ ಇದ್ದಂಗೆ ನೀನು ಆ ಘಟ ಸರ್ಪವಿದ್ದಂಗೆ. ಚಿಂತೆ ಮಾಡಬೇಡ. ಬಿಸಿಲು ಬೀಳ್ತೈತಿ, ಹುಳ ಸಾಯ್ತೈತಿ, ನಿನ್ನ ನಿಷ್ಠೆಯ ಜೀವನವನ್ನು ನಡೆಸೋಗಂತ ಹೇಳ್ತಾರೆ. ಆಕೆಗೆ ಆತ್ಮಸ್ಥೈರ್ಯವನ್ನು ತುಂಬಿ ಸಿದ್ಧಾರೂಢಪ್ಪಗಳು ಹೇಳ್ತಾರೆ, ವ್ಯಥೆ ಪಡಬೇಡ ಮಗಳೇ, ಮನೆಗೆ ಹೋಗು ಅಂಥೇಳಿ ಆಕೆಗೆ ಆಶೀರ್ವದಿಸ್ತಾರೆ. ಆ ತಾಯಿ ಮನೆಗೆ ಬಂದಳು. ಆಗ
ಮನವು ಹಗುರವಾಗಿತ್ತು. ಮಾರನೆಯ ದಿವಸ ಬೆಳಗ್ಗೆ ಆ ಮನೆಯ ಒಬ್ಬಳು ಹಿರಿಯ ಹೆಣ್ಣು ಮಗಳು ಊರ ಮುಂದಿನ ಕೆರೆಯಲ್ಲಿ ತೇಲುತ್ತಿದ್ದಳು. ಬಿಸಿಲು ಏರಿತ್ತು, ಜಂತು ಸತ್ತಿತ್ತು, ಪಾಪದ ಗಡಿಗೆ ಒಡೆದಿತ್ತು ಅಂಥೇಳಿಕಾರ ಲೇಖಕರು ಇಲ್ಲಿ ಸುಂದರವಾದ ವಿಷಯವನ್ನು ಹೇಳಿದ್ದಾರೆ. ಸಿದ್ಧಾರೂಢಪ್ಪನನ್ನು ಭಕ್ತಿಯಿಂದ ಯಾರು ನಂಬಿದಾರೋ ಅವ್ರಿಗೆ ಕಷ್ಟಗಳು ಬರ್ತಾವಿಲ್ಲ ಅನ್ನೋದಿಲ್ಲ. ಬೇಕಾದಂಥ ಕಷ್ಟಗಳು ಬಂದ್ರೂ ಸಹಿತ ಆ ಕಷ್ಟಗಳಿಂದ ಪಾರು ಮಾಡುವಂತಹ ಸದ್ಗುರುನಾಥ ನಮ್ಮವನು ಅಂಥೇಳಿ ಗಟ್ಟಿಯಾಗಿ ನಾವು ನಂಬೋನು. ನಮ್ಮ ಜೀವನವನ್ನು ನಿಷ್ಠೆಯಿಂದ ನಡೆಸೋನು. ನಾವು ಉದ್ಧಾರವಾಗಿ ಹೋಗೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.